ಪರಿಶೀಲಿಸಿ ನಾನು ಮತ್ತೆ ತೀರ್ಮಾನ ಕೊಡ್ತೇನೆ. ಈಗ ಬಿಲ್ ತಗೊಳ್ಳೋ ಪೂರ್ತಿ ಮಾಡಲಿಲ್ಲ ನಾನು ಚೂರು ಒಂದು ನಿಮಿಷ ಮರುಪರಿಶೀಲನೆ ಮಾಡೋದು ಅರ್ಥ ಇದಲ್ಲ. ಒಂದ್ ಸೈಡ್ ಆಗಬಾರ್ದು. ಈಡಿಗೆ ಪರ್ಮಿಷನ್ ಕೊಟ್ಬಿಡ್ತೀರಾ? ಯಾವುದೋ ನಿಗಮ ಚರ್ಚೆ ಮಾಡಿ ಅದು ಇವನ್ ಇನ್ಸಿಡೆಂಟ್ ಆಗಿದೆ. ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ 1-2 ವರ್ಷಗಳ ಹಿಂದೆ ಕೇಸ್ ತೆಗೆದುಕೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೀತಿರುವಾಗ ಅಸೆಂಬ್ಲಿ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರನ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ಟರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತೆಗೆದುಕೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿ ನಾವು ಕೊಡಬೇಡಿ. ಬಹಳ ಸ್ಪಷ್ಟವಾಗಿ ಇರುವಂತದ್ದು. ಆದ ಕಾರಣ ಇವತ್ತು ಬಿಲ್ ಆಗಬೇಕು. ಬಿಲ್ ಅವಕಾಶ 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ನೀವು ಈಗ 85,000 ಜನ ಅರ್ಜಿಗಳು ಕಾಯ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಕನ್ವರ್ಷನ್ ಆಗೋಗ್ತದೆ. ಅಕ್ರಮವಾಗಿ ಕನ್ವರ್ಷನ್, ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಸದನ ಚರ್ಚೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕೂಡ ಕೆಲವು ನಿಯಮಗಳಿದೆ. ಚರ್ಚೆ ಆದ್ರೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇಲ್ಲಿ ಸರ್ಕಾರಕ್ಕೆ ಸಿಕ್ಕಾಕೊಂತಾರೆ. ನೀವೆಲ್ಲ ಸಹಕಾರ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ. ಸಹಕಾರ ನಮ್ಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ನೀವು ವಾಲ್ಮೀಕಿ ದಿನಾಚರಣೆ ಹಗರಣವನ್ನು 4 ದಿವಸ ನಾವೇನು ಮಾತಾಡಬೇಕು. ಪ್ರಸ್ತುತವಾದ ವಿಚಾರ ಇತ್ತು, ಅಗತ್ಯ ವಿಚಾರ ಇತ್ತು. 1 ವರ್ಷ ಹಿಂದೆ 2 ವರ್ಷಗಳ ಹಿಂದೆ ವಿಚಾರ ನೀವು ಈಗ ಚರ್ಚೆ ಮಾಡ್ಬೇಕಂದ್ರೆ ನಾವೇನೇ ಅಲ್ಲಿ ಮತ್ತೆ ಅದನ್ನ ಚರ್ಚೆ ಮಾಡೋದು. ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಪರಿಶೀಲನೆ ಮಾಡಿ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ನೀವು ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಫೈನಾನ್ಸ್ ಬಿಲ್ ಪಾಸ್ ಆಗಬೇಕು, ಹಲವಾರು ಬಿಲ್ಗಳು ಪಾಸ್ ಆಗಬೇಕು. ಮನೆ ಅಧ್ಯಕ್ಷರೇ, ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ ವಿಚಾರ ನಿಮ್ಮ ಸರ್ಕಾರ ಆದ ಕಾರಣ ಸನ್ಮಾನ್ಯ ಅಧ್ಯಕ್ಷ, ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. 4 ವರ್ಷ ಹಿಂದೆ ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಮತಕ್ಕೆ ಹಾಕುತ್ತೇನೆ. ಈಡಿಗೆ ಪ್ರಸ್ತಾವನೆ ಹೀಗಿದೆ. ತನಿಖೆ ನಡೀತಾ ಇದೆ. 2024 ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು.
ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಜನರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸಬೇಕು.